ಈಗ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯನ್ನು ಆಹ್ವಾನಿಸಲಾಗುತ್ತೆ. ಅವರು ನಂಬರ್ಸ್ ತೋರಿಸಿದ ನಂತರ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಆ ನಂತರ ಫ್ಲೋರ್ ಅಲ್ಲಿ ಅವರು ಬಹುಮತ ಸಾಬೀತು ಮಾಡಬಹುದು. ಸಮಯ ಸಿಗುತ್ತೆ. ಈಗ ಏನೇ ಪ್ರಯತ್ನವನ್ನ ಕಾಂಗ್ರೆಸ್ ಅಥವಾ INDA ಮಾಡಿದ್ರು ಕೂಡ ಇವರಿಗೂ ಅಷ್ಟೇ ಸಮಯ ಸಿಗುತ್ತೆ. ಅಲ್ಲಿಂದಲೂ ಕೂಡ ಸೆಳೆಯೋದಕ್ಕೆ ಅವಕಾಶ ಇದೆ. ಸೊ ಅಡ್ವಾಂಟೇಜ್ ಜಾಸ್ತಿ ಈಗ NDAಗೆ ಇರೋದು. ಹಂಗಿದ್ರೆ ಹೌದು, ಜಯಲಲಿತಾ ಪ್ರಕರಣ ಗೊತ್ತಲ್ಲ, ಒಂದು ಓಟಲ್ಲಿ ಇರೋದು, ಆಮೇಲೆ 13 ದಿನಗಳಿದ್ದದ್ದು. ಸೊ ಇಂಥ ಇತಿಹಾಸ ಇದೆ. ಚಂದ್ರಬಾಬು ನಾಯ್ಡು ಯಾಕೆಂದರೆ ಈ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಇಬ್ಬರು ಕೂಡ ಥರ್ಡ್ ಫ್ರಂಟಲ್ಲಿ ಭಾಳ ಆ್ಯಕ್ಟಿವ್ ಆಗಿದ್ದವರು. ಅದರಿಂದ ಈಗ ಕಾಂಗ್ರೆಸ್ ಬಿಟ್ಟು ಕಾಂಗ್ರೆಸ್ ಜೊತೆ ಇರುವವರೆಲ್ಲರೂ ಇವತ್ತು ಥರ್ಡ್ ಫ್ರಂಟ್ನವರು ಇದ್ದಾರೆ ಭಾಳ ಮಂದಿ. ಸೊ ಅವರ ಜೊತೆ ಅವರಿಗೆ ಒಂದು ಸಂಬಂಧಗಳೆಲ್ಲ ಇದೆ. ಅದರಿಂದ ಚಂದ್ರಬಾಬು ನಾಯ್ಡು ಒಂದು ಏನಂದರೆ, ಈಗ ಕಾಂಗ್ರೆಸ್ ನೇತೃತ್ವದ ಒಂದು ಕೂಟ ಇದೆಯಲ್ಲ, ಆಗುತ್ತೆ ಇಲ್ಲೋ ಬೇರೆ, ಅಲ್ಲಿ ಹೆಚ್ಚು ಅವರಿಗೆ ವಾಯ್ಸ್ ಇದೆ ಎನ್ನುವ ಒಂದು ಭಾವನೆ ಇರ್ಬೋದು. ನರೇಂದ್ರ ಮೋದಿಯವರು ಇವತ್ತಿಗೂ ಒಂದು ಸರ್ವಾಧಿಕಾರಿ, ಒಂದು ಭಾಳ ಎಸರ್ಟಿವ್ ಲೀಡ್ರ್. ಅಲ್ಲಿ ನಮಗೆ ವಾಯ್ಸ್ ಇರಲಿಕ್ಕಿಲ್ಲ, ಇಲ್ಲಿ ವಾಯ್ಸ್ ಇರ್ಬೋದು ಅಂತ ಒಂದು ಇರ್ಬೋದು. ಮುಂದೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದು ಚಂದ್ರಬಾಬು ನಾಯ್ಡುಗೂ ಇರ್ಬೋದು. ನಿತೀಶ್ ಕುಮಾರ್ ಅವರಿಗೆ ನಿಮಗೆ ಗೊತ್ತಲ್ಲ, ಅವರ ಜೊತೆ ಡಯಸನ್ನು ಶೇರ್ ಮಾಡದೆ ವಾಪಸ್ ಹೋದವರು ಅವರು ನಿತೀಶ್ ಕುಮಾರ್. ಚಂದ್ರಬಾಬು ನಾಯ್ಡುಗೂ ಕೂಡ ಅಂತ ಎಕ್ಸ್ಪೀರಿಯನ್ಸ್ಗಳೆಲ್ಲ. ಮೊನ್ನೆ ಒಂದ್ ಕಡೆ ಭಾಷಣದಲ್ಲಿ ನಿತೀಶ್ ಕುಮಾರ್ ನಾನು ಹೋಗೋಲ್ಲೆಲ್ಲ ಹೋಗಿ ಬಂದೆ, ಇನ್ನು ಎಲ್ಲಿಗೂ ಹೋಗಲ್ಲ ಅಂತ ನರೇಂದ್ರ ಮೋದಿ ಆಮೇಲೆ ಈ ಸರಿ ನರೇಂದ್ರ ಮೋದಿ ಅವರು ನಡೆಸ್ಕೊಂಡ ರೀತಿ ಕೂಡ ಹಾಗೆ ಇತ್ತು. ಡಯಾಸ್ಗಳಲ್ಲಿ ನಾವೆಲ್ಲ ವೈಯಕ್ತಿಕವಾಗಿ ನಾನು ಕೂಡ JDU ಮುಗಿಯುತ್ತೆ, ಆ ಸ್ಥಾನಗಳನ್ನು RJD ತಗೊಳ್ತೇವೆ ಅಂತ ಒಂದು ನಿರೀಕ್ಷೆ ಇತ್ತು. ಅದು ಸುಳ್ಳಾಗಿದೆ. RJDಗೆ ಹೆಚ್ಚು ಸೀಟ್ ಬರಲಿಲ್ಲ, JDU ಅದನ್ನು ಎಸರ್ಟ್ ಮಾಡಿಕೊಂಡಿದೆ. ಅದು ಅವರದು ಮಹಿಮೆ. ಅದರಿಂದ ಸದ್ಯಕ್ಕೆ ಏನು ಸಮಸ್ಯೆ ಇಲ್ಲ. ನರೇಂದ್ರ ಮೋದಿ ಅವರು ಪ್ರಧಾನಿ ಆಗೋದು, BJP ಗೌರ್ಮೆಂಟ್ ಫಾರ್ಮ್ ಮಾಡೋದು. ಇದು ನರೇಂದ್ರ ಮೋದಿಯವರಿಗೂ ಒಂದು ಚಾಲೆಂಜ್ ಅನ್ಸುತ್ತೆ. ಇದುವರೆಗೂ ಅವರು ಆಡಳಿತ ನಡೆಸಿದ ರೀತಿ 23 ವರ್ಷ, ಈಗಷ್ಟೇ ಅಲ್ಲ, ಸರ್ವಶಕ್ತ ನಾಯಕ ಆಗಿ ಅವರು ಆಡಳಿತ ನಡೆಸಿದ ರೀತಿಗೂ ಇನ್ನು ಮುಂದೆ ಆಡಳಿತ ನಡೆಸಬೇಕಾದ ರೀತಿಗೂ ವ್ಯತ್ಯಾಸ ಇರುತ್ತೆ. ಇಲ್ಲಿ ಅವರು ಅದೇ ನಡೆಸ್ಕೊಳ್ಳೋ ವಿಚಾರ ಹೇಳಿದ್ರಲ್ಲ, ಯಾರನ್ನು ಹೇಗೆ ನಡೆಸ್ಕೊಳ್ತಾರೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಈ ಇಂಡಿಯಾ ಮೈತ್ರಿಕೂಟ ಇದೆಯಲ್ಲ, ಅಲ್ಲಿರೋರು ಎಲ್ಲರೂ ತಮ್ಮ ತಮ್ಮ ರಾಜ್ಯಗಳಲ್ಲಿ ತುಂಬ ಪ್ರಬಲವಾದ ನಾಯಕರುಗಳು. ಎಲ್ರಿಗೂ ತಮ್ಮದೇ ಆದ ಒಂದು ಐಡೆಂಟಿಟಿ, ತಮ್ಮದೇ ಆದ ಒಂದು ವ್ಯೂ ಪಾಯಿಂಟ್, ತಮ್ಮದೇ ಆದ ಒಂದು ಹಠಮಾರಿತನ ಇರುತ್ತೆ. ಸೊ ಅಲ್ಲಿ ಈ ಚಂದ್ರಬಾಬು ನಾಯ್ಡು ಅವ್ರಿಗಾಗಲಿ ನಿತೀಶ್ ಕುಮಾರ್ ಅವ್ರಿಗಾಗಲಿ ಅಲ್ಲಿ ಏನೋ ತಮ್ಮ ಮಾತು ಹೆಚ್ಚು ನಡಿಬಹುದು ಅಂತ ಅನಿಸಿದರೂ ಕೂಡ ಒಟ್ಟಾರೆ ಅಲ್ಲಿ ಧ್ವನಿಗಳು ಜಾಸ್ತಿ ಇರುತ್ತವೆ. ಹಾಗಾಗಿ ಸ್ಟೆಬಿಲಿಟಿ ಬಿಕಮ್ಸ್ ಎ ಕ್ವಶನ್, ರೈಟ್? ನಾವು ಎಲ್ಲರೂ ಒಟ್ಟು ಸೇರಿ ಹೋಗ್ಲಿಕ್ಕಾಗತ್ತಾ? ಎಲ್ಲರ ಈಗೋಗಳನ್ನು ಸೇರಿಸ್ಕೊಂಡು ಒಟ್ಟಿಗೆ ಹೋಗ್ಲಿಕ್ಕಾಗತ್ತಾ? ಅಥವಾ ಮೋದಿಯವರ ಒಬ್ಬರು ಈಗೋ, ಅಕಸ್ಮಾತ್ ಈಗೋ ಇದೆ, ಈಗೋಯಿಸ್ಟಿಕ್ ಆಗಿ ಮಾಡ್ತಾರೆ ಅಂತಂದರೆ ಅವರು ಒಬ್ಬರ ಈಗೋನ ನಾವು ಸಹಿಸಿಕೊಂಡು ಒಟ್ಟಿಗೆ ಇರಬಹುದಾ ಅನ್ನೋದು, ಇದೆಲ್ಲ ಅನೇಕ ಲೆಕ್ಕಾಚಾರಗಳು ಬರ್ತವೆ ಪರ್ಸೆಪ್ಷನ್ ದೃಷ್ಟಿಯಿಂದ ಅಂತ ನನಗನ್ಸೋದು. ನರೇಂದ್ರ ಮೋದಿ ಅವರು ಇವತ್ತು ಮುಂದಿನ ಸರ್ಕಾರ ರಚನೆ ಯಶಸ್ಸು ಕಾಣಬೇಕಾದ್ರೆ ನರೇಂದ್ರ ಮೋದಿಯವರು ಅಟಲ್ ಬಿಹಾರಿ ವಾಜಪೇಯಿ ಆಗಬೇಕು. ಎಕ್ಸಾಕ್ಟ್ಲಿ. ಅಟಲ್ ಬಿಹಾರಿ ವಾಜಪೇಯಿ ಅವರು ಭಾಳ ಯಶಸ್ವಿಯಾಗಿ ಮೈತ್ರಿಕೂಟವನ್ನು ರಚಿಸಿದರು. ಯಾರಿಗೆ ಹಾಗೆ ನೋಡಿದರೆ ಇಡೀ ಇವತ್ತಿನ BJPಯನ್ನು ಬೆಳೆಸಿದವರೇ ಅಟಲ್ ಬಿಹಾರಿ ವಾಜಪೇಯಿ. ಪ್ರಾದೇಶಿಕ ನಾಯಕರನ್ನೆಲ್ಲರನ್ನು ಬೆಳೆಸಿದರು. ವಸುಂಧರಾ ರಾಜೆ, ಶಿವರಾಜ್ ಸಿಂಗ್ ಚೌಹಾಣ್, ನರೇಂದ್ರ ಮೋದಿ, ಯಡಿಯೂರಪ್ಪ, ಇವರನ್ನೆಲ್ಲ ಬೆಳೆಸಿದವರು ಅಟಲ್ ಬಿಹಾರಿ ವಾಜಪೇಯಿ. ನರೇಂದ್ರ ಮೋದಿಯವರು ಪ್ರಾದೇಶಿಕ ನಾಯಕರನ್ನೆಲ್ಲವರನ್ನು ಮುಗಿಸಿದವರು, ಆಯಿತಾ? ಡೆಲ್ಲಿಯಿಂದ ಹಿಡಿದು ನೀವು ವೆಂಕಯ್ಯ ನಾಯ್ಡು ಇರ್ಬೋದು, ಅರುಣ್ ಜೇಟ್ಲಿ ಮತ್ತು ಸುಷ್ಮಾ ಸ್ವರಾಜ್ ಸಹಜವಾಗಿ ಸತ್ರು, ಉಳಿದವರನ್ನೆಲ್ಲ ಮಾರ್ಗದರ್ಶಕ ಮಂಡಳಿಗೆ ಕಳಿಸಿದರು. ಅವರ ಸ್ಟೈಲೇ ಬೇರೆ. ಅಟಲ್ ಬಿಹಾರಿ ವಾಜಪೇಯಿ ಮೈತ್ರಿಕೂಟವನ್ನು ಭಾಳ ಚಂದ್ರಬಾಬು ನಾಯ್ಡು ಅವರ ಡಾರ್ಲಿಂಗ್ ಆಗಿದ್ದರು ಅಟಲ್ ಬಿಹಾರಿ ವಾಜಪೇಯಿಗೆ ಕೂಡ. ಅದರಿಂದ ಮೈತ್ರಿಕೂಟವನ್ನು ರಚಿಸಲಿಕ್ಕೆ ಇವರು ಇವತ್ತಿನ ನಾನು ಹಿಂದೂ ಹೃದಯ ಸಾಮ್ರಾಟ, ನಾನು ವಿಶ್ವಗುರು, ಈ ವಿಶೇಷಣಗಳ ಬಿರುದಾವಳಿಗಳ ಮೂಲಕ ಹೋದರೆ ಈ ಸರ್ಕಾರವನ್ನು ರಚಿಸಲಿಕ್ಕಾಗೋದಿಲ್ಲ. ಅವರು ಅಟಲ್ ಬಿಹಾರಿ ವಾಜಪೇಯಿ ಆಗಬೇಕು, ಆದರೆ ಮಾತ್ರ ಈ ಸರ್ಕಾರ ಮೈತ್ರಿಕೂಟ ಬಹುಶಃ ಸಾಧ್ಯತೆ ಇದೆ ಅಂತ ಅನ್ಸುತ್ತೆ. ಮೋದಿಯವರು ಅದನ್ನ ಮಾಡೋ ಸಾಧ್ಯತೆ ಬಟ್ ಆದ್ರೆ ಈ ಹಿಂದೆ ಎಂದೂ ಕಾಣದಂತಹ ಚಾಲೆಂಜಸ್ ಗಳನ್ನ ಮೋದಿ ಅವರು ಈ ಸಲ ಎದುರಿಸಬೇಕಾಗುತ್ತೆ. ಖಂಡಿತ ಇದೆ. ಟಫ್ ಡಿಸಿಷನ್ಸ್ ಅಂತ ಏನು ಹೇಳ್ತೀವಿ, ಆ ಟಫ್ ಡಿಸಿಷನ್ಸ್ಗಳನ್ನ ತೊಗೊಳ್ಳೋದು ಕಷ್ಟ ಆಗ್ಬೋದು. ಅಟ್ ದ ಸೇಮ್ ಟೈಮ್ ಕನ್ಸಲ್ಟೇಟಿವ್ ಅಪ್ರೋಚ್ ಶುರುವಾಗುತ್ತೆ. ಎವ್ರಿ ಪಾಲಿಸಿ ಹ್ಯಾಸ್ ಟು ಬಿ ಅರೈವ್ಡ್ ಅಟ್ ಆಫ್ಟರ್ ಕನ್ಸಲ್ಟೇಷನ್ ಅಲ್ವಾ? ಇಷ್ಟು ದಿನ ಇದ್ದಿದ್ದೇನೋ ರ್ಯಾಮ್ ರಾಡಿಂಗ್ ಯುವರ್ ಡಿಸಿಷನ್ಸ್, ಅಂದರೆ ಬುಲ್ಡೋಸ್ ಮಾಡ್ಕೊಂಡು ಹೋಗೋದಂತಿತ್ತಲ್ಲ, ಅದು ಬಹುಶಃ ಆ ವಿಧಾನವನ್ನು ಬದಲಿಸಿಕೊಂಡು ಎಲ್ಲರನ್ನೂ ಸೇರಿಸಿಕೊಂಡು ಚರ್ಚೆ ಮಾಡಿ ನಿರ್ಧಾರ ತಗೋಬೇಕಾಗತ್ತೆ. ಬಟ್ ಇದರ ಜೊತೆಗೆ ನರೇಂದ್ರ ಮೋದಿ ಅವರಿಗೆ ಒಂದು ಖುಷಿಯ ವಿಚಾರನೂ ಇದೆ. ಅವರಿಗೆ ದೊಡ್ಡ ಚಾಲೆಂಜರ್ ಆಗಿರುವ ಎಮರ್ಜ್ ಆಗ್ತಾರೆ ಯೋಗಿ ಆದಿತ್ಯನಾಥ್. ಇವತ್ತು ಯೋಗಿ ಆದಿತ್ಯನಾಥ್ ಕೂಡ ಅಲ್ಲಿ ಹಿನ್ನಡೆ ಆಗಿದೆ ಅವರಿಗೆ. ಪ್ರಾಬಬ್ಲಿ ಕೇಜ್ರಿವಾಲ್ ಸ್ಟ್ರಾಟಜಿ ವರ್ಕ್ ಆಗಿದ್ರು ಐವನ್ ಡಿಸೋಜ್ ಅವರೇ, ಒಂದು ಪ್ರಶ್ನೆ ನಾನು ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಕೇಳಬೇಕು.
ನಂಬರ್ ನೋಡ್ತಾ ಇದ್ದೀರಿ 17-9, ನೀವು 2 ಡಿಜಿಟ್ ರೀಚ್ ಆಗಲಿಲ್ಲ. ಗ್ಯಾರಂಟಿ 135 ಸೀಟ್ ಬಂದಂತಹ ಸಂದರ್ಭದಲ್ಲಿ ನಿಮ್ಮ ಲೆಕ್ಕಾಚಾರ ಇದ್ದಿದ್ದು 29ರಲ್ಲಿದ್ದೀರಿ. ಕರ್ನಾಟಕದಲ್ಲಿ ಏನು ಫೇಲ್ಯೂರ್ ಅಲ್ವಾ ಕಾಂಗ್ರೆಸ್ನ? ಇಟ್ಸ್ ನಾಟ್ ದ್ಯಾಟ್. ಬಿ ಜೆ ಪಿಯವರು ಯಾವ ಸಂದರ್ಭದಲ್ಲಿ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿಕೊಂಡು ಓಟ್ ಕೇಳಿದಾರ? ಈ ಚುನಾವಣೆ ನಡೆದದ್ದು ಬಿ ಜೆ ಪಿಯವರದು. ಏನೋ ಅವರು ನಮಗೆ 16 ಸೀಟ್ ಸಿಕ್ಕಿದೆ, ಅವರು ಬಿಡಿ, ಅವ್ರದ್ದು ಫೇಲ್ಯೂರ್ ಆಗಿದೆ. 25ರಲ್ಲಿದ್ದವರು ಈಗ 18-19ರಲ್ಲಿ ಇದ್ದಾರೆ. ಅಂದರೆ ಈ ಚುನಾವಣೆ ನಡೆದಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಚುನಾವಣೆ. ಕೇಂದ್ರ ಸರ್ಕಾರದ ಚುನಾವಣೆ ನಡೆಯುವಾಗ ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳು ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳಿಗೆ ವ್ಯತ್ಯಾಸ ಇರ್ತದೆ. ಹಾಗಾಗಿ ಈ ಚುನಾವಣೆ ನಡೆದಕ್ಕಂಥದ್ದು ಬಿ ಜೆ ಪಿಯವರು ಚುನಾವಣೆ ಮಾಡಿದ್ದು ಮೋದಿಯವರ ಹೆಸರಿಗೆ ಹೊರತು ರಾಜ್ಯದ ಚುನಾವಣೆ ಅಂತಂದ್ರೆ ಅಲ್ಲ, ಒಪ್ತೇನೆ. ನಮಗೆ ದೊಡ್ಡ ನಂಬರ್ ಸಿಗಲಿಲ್ಲ, ನಾವು ನಿರೀಕ್ಷೆ ಮಾಡಿದ ನಿಮ್ಮ ಅಧ್ಯಕ್ಷರ ಸಹೋದರ ಸೋಲ್ತಾರೆ ಸರ್. ನಿಮ್ಮ ಅಧ್ಯಕ್ಷರ ಸಹೋದರ ಸೋಲ್ತಾರೆ. ಚುನಾವಣೆಯಲ್ಲಿ ಎಲ್ಲರೂ ಸೋಲುವಂತ ಪರಿಸ್ಥಿತಿ ಬರ್ತದೆ, ಅದು ಬೇರೆ ವಿಚಾರ. ಆದ್ರೆ ನಾನು ಏನು ಹೇಳಿಕ್ಕೆ ಇರ್ತೇನೆ, ಈ ಚುನಾವಣೆಗಳು ರಾಜ್ಯದ ಅಭಿವೃದ್ಧಿ ಮತ್ತು ರಾಜ್ಯದ ವಿಚಾರಗಳ ಚುನಾವಣೆ ಆಗಿದ್ದಲ್ಲ, ಒಂದು ರಾಷ್ಟ್ರೀಯ ವಿಚಾರಗಳಲ್ಲಿ ಚುನಾವಣೆ ಆಗಿರ್ತಕ್ಕಂಥದ್ದು. ಹಾಗಾಗಿ ನಮಗೆ ರಾಷ್ಟ್ರೀಯ ವಿಚಾರದಲ್ಲಿ ಕರ್ನಾಟಕದ ಜನ ನರೇಂದ್ರ ಮೋದಿ ಅವರ ಬಗ್ಗೆ ತೃಪ್ತಿ ಇದ್ದಾರೆ ಅಂತ ತೃಪ್ತಿಗಿಂತ ಜಾಸ್ತಿ ಜನರನ್ನ ನಡೆಸಿಕೊಂಡಂಥ ರೀತಿ, ಜಾತಿ, ಧರ್ಮ ಆಧಾರದಲ್ಲಿ ಚುನಾವಣೆ ನಡೆಸಿಕೊಂಡಂತಕ್ಕಂಥದ್ದು. ಯಾವಾಗಲೂ ಬಿ ಜೆ ಪಿಯವರು ಈ ಚುನಾವಣೆಯಲ್ಲಿ ದೇಶದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ರಾ? ಬಡವರಿಗೆ ಏನು ಕೊಡಬೇಕು ಅಂತ ಚರ್ಚೆ ಮಾಡಿದ್ರಾ? ಹಸುವಿನ ಬಗ್ಗೆ ಚರ್ಚೆ ಮಾಡಿದ್ರಾ? ಆಗಿರ್ಬೋದು, ಆದರೆ ರಾಜ್ಯದ ಜನತೆ, ರಾಜ್ಯದ ಬಗ್ಗೆ ಜನರಿಗೆ ಒಲವಿದೆ. ನಿಮ್ಗೆ ಕನ್ವಿನ್ಸ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿ ಐವನ್ ಡಿಸೋಜಾ ಅವರೇ ಜನರನ್ನ. ನಾಟ್ ದ್ಯಾಟ್. ಸುಮಾರು 7-8 ಚುನಾವಣೆ, ಈಗ 2018 ನೀವು ಚುನಾವಣೆ ನೋಡಿದ್ರೆ ಕೇಂದ್ರದಲ್ಲಿ ನಡೆದಂಥ ಚುನಾವಣೆಗಳ ಬಗ್ಗೆ, ದೇಶದ ಚುನಾವಣೆಗಳೆಲ್ಲ ಹೈಯೆಸ್ಟ್ ನಂಬರ್. ಆ ನಂಬರ್ಲಿ ಕಡಿಮೆ ಆಗಲಿಲ್ಲ. ಯಾರ ಪ್ರೊಡಿಕ್ಷನ್ 5ರ ಮೇಲೆ ಇಲ್ಲ ಅಂತ ಇತ್ತು, ಎಕ್ಸಿಟ್ ಪೋಲ್ ಇತ್ತು. 9 ಬಂದಿದ್ದೇ ಖುಷಿ. ಅಲ್ಲ, ನಾನು ಹೇಳಿದ್ದೆ, ಈ ಜನರ ತೀರ್ಮಾನಕ್ಕೆ ನಾವು ತಲೆಬಾಗಬೇಕು, ಅದರ ವಿಚಾರ ಬೇರೆ. ಖುಷಿಯೋ, ಸುಖನೋ, ದುಃಖನೋ, ಸಂತೋಷನೋ, ಬೇಸರನೋ ನಾವು ಸ್ವೀಕಾರ ಮಾಡಬೇಕು. ವಿ ಹ್ಯಾವ್ ನೋ ಅದರ್ ಗೋ.